ಪ್ರಿಯ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 21/2/2021ರಂದು ಜಮಖಂಡಿ ನಗರದ ಭೀಮ್ ಆರ್ಮಿ ಬಾಗಲಕೋಟೆ ಜಿಲ್ಲಾ ಸಮಿತಿ ಅವರಿಂದ ಮನವಿಯನ್ನು ಸಲ್ಲಿಸಲಾಯಿತು. 2020-21ನೇ ಶೈಕ್ಷಣಿಕ ಸಾಲಿಗೆ 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಪುಟ ಸಂಖ್ಯೆ 87 ಹಾಗೂ 83ರಲ್ಲಿ ವಿಷಯಾಂಶಗಳನ್ನು ಬೋಧನೆ ಕಲಿಕೆಗೆ ಮೌಲ್ಯಮಾಪನ ಪರಿಗಣಿಸದಿರುವ ಬಗ್ಗೆ ಈ ಆದೇಶವನ್ನು ಖಂಡಿಸಿ ಹಾಗೂ ಮತ್ತೆ ಬುದ್ಧನ ಬೋಧನೆ ವಿಷಯವನ್ನು ಸೇರಿಸುವ ಕುರಿತು ಜಮಖಂಡಿ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಿದರು. ಮತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ವಜ್ರಮಟ್ಟಿ ಗ್ರಾಮದಲ್ಲಿ 23 ವರ್ಷದ ಯುವತಿಯ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಭೀಮ್ ಆರ್ಮಿಯು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರೇಮ ಬಳೂಲಗಿಡದ ಉತ್ತರ ಕರ್ನಾಟಕ ಉಪಾಧ್ಯಕ್ಷರು ಹನುಮಂತ ಕಡಗೋಳ್ ಜಿಲ್ಲಾ ಅಧ್ಯಕ್ಷರು, ರಮೇಶ ಸವದಿ ಜಿಲ್ಲಾ ಉಪಾಧ್ಯಕ್ಷರು, ರಮೇಶ್ ಬಳೂಲಗಿಡದ್ ಜಿಲ್ಲಾ ಸಂಘಟನಾ ಸಂಚಾಲಕರು, ಇಸ್ಲಾಂ ತೆಲಸಂಗ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ಅಲ್ಬಲ್ ಜಿಲ್ಲಾ ಗೌರವಾಧ್ಯಕ್ಷರು, ಸದಾಶಿವ ಕಾಂಬ್ಳೆ ತಾಲೂಕು ಅಧ್ಯಕ್ಷರು, ಸಂತೋಷ್ ಕಲ್ಲುತಿ ತಾಲೂಕು ಉಪಾಧ್ಯಕ್ಷರು, ಅರ್ಮಾನ್ ರಜಾಕ್ ನದಾಫ್ ತಾಲೂಕು ಕಾರ್ಯದರ್ಶಿ, ಶಬೀರ್ ದೊಡ್ಮನಿ, ಅರುಣ್ ಸಿರಿಗಿರಿ ತಾಲೂಕು ಕಾರ್ಯದರ್ಶಿ, ಕಿರಣ್ ಶಿಂಗೆ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಶಿವು ಬಿದುರಿ ತಾಲೂಕು ವಿದ್ಯಾರ್ಥಿ ಘಟಕ ಅಧ್ಯಕ್ಷರು, ಕಿರಣ್ ಮೈತ್ರಿ ತಾಲೂಕು ಸಹ ಕಾರ್ಯದರ್ಶಿ, ಅಮಿತ್ ಶಿಂಗೆ ಗ್ರಾಮೀಣ ಘಟಕ ಉಪಾಧ್ಯಕ್ಷರು ಇದ್ದರು. ಭಾರತ್ ಏಕ್ತಾ ಮಿಷನ್ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಾವೊಂದು ಮನವಿಯನ್ನು ಅರ್ಪಿಸಿದ್ದೇವೆ. ಆ ಮನವಿ ಏನೆಂದರೆ, ಮೊನ್ನೆಯಷ್ಟೇ ಫೆಬ್ರವರಿ 14ರಂದು ಇದೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ರಮಟ್ಟಿ ಎಂಬ ಗ್ರಾಮದ ಯುವತಿಯಾಗಿರ್ತಕ್ಕಂಥ ಸಹೋದರಿ ಜ್ಯೋತಿ ಬಾಗೋಗೋಳ್ ಎಂಬ ದಲಿತ ಯುವತಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಆ ಆರೋಪಿಗೆ ತತ್ಕ್ಷಣವೇ ಗಲ್ಲು ಶಿಕ್ಷೆಯಾಗಬೇಕೆಂಬುದು ನಮ್ಮ ಉದ್ದೇಶವಾಗಿರುತ್ತದೆ. ಒಂದು ವೇಳೆ ಆ ಆರೋಪಿಗೆ ಗಲ್ಲು ಶಿಕ್ಷೆ ಮಾಡದೇ ಹೋದರೆ ಇಡೀ ರಾಜ್ಯಾದ್ಯಂತ ಹಾಗೂ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಭೀಮ್ ಆರ್ಮಿ ವತಿಯಿಂದ ಬಾಗಲಕೋಟ್ ಸಂಪೂರ್ಣವಾಗಿ ಬಂದ್ ಮಾಡುವಂಥ ಎಚ್ಚರಿಕೆ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ಅದರಂತೆಯೇ ನಿನ್ನೆಯಷ್ಟೇ ಅಂದರೆ 19ನೇ ತಾರೀಕಿನಂದು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸೈತಿ. ಆ ಸುತ್ತೋಲೆಯನ್ನು ಏನಂದರೆ, ವರದಿಗಾರರು ಯಶವಂತ್ ಕಲ್ಲುತಿ, ಜಮಖಂಡಿ.